ಹಲೋ ನಮಸ್ತೆ ಎಲ್ರಿಗೂ. ಇದು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗು ತುಂಬಾನೇ ಬಿಸಿಲಿತ್ತು. ಸೊ ಅದಕ್ಕೆ ನಾನು ಇಂಡೋರ್ ಪ್ಲಾಂಟ್ಸ್‌ಗಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಇಡೋಣ ಅಂತ ಅಂದ್ಬಿಟ್ಟು ಎಲ್ಲಾ ಪ್ಲಾಂಟ್ಸ್‌ಗಳನ್ನು ಕೂಡ ಹೊರಗಡೆ ಇಟ್ಟಿದ್ದೀನಿ. ಪ್ಲಾಂಟ್ಸ್ ಬಿಸಿಲಲ್ಲಿದ್ರೇನೆ ತುಂಬಾ ಚೆನ್ನಾಗಿ ಬರೋದು. ಯಾಕಂದ್ರೆ ಅದಕ್ಕೆ ನಾನು ವೀಕಲ್ಲಿ 1 ಡೇ ಮಾತ್ರ ನಾನು ಪ್ಲಾಂಟ್ಸ್‌ಗಳನ್ನೆಲ್ಲ ಹೊರಗಡೆ ಇಡೋಕ್ಕಾಗೋದು ಬಿಸಿಲಲ್ಲಿ. ಇನ್ನು ನಾನು ವರ್ಕಿಂಗ್ ಹೋಗೋದ್ರಿಂದ ಅವೆಲ್ಲ ಪ್ಲಾಂಟ್ಸ್‌ಗಳನ್ನ ಕೇರ್ ಮಾಡ್ಬೇಕಪ್ಪ ಅಂತಂದ್ರೆ ಬಿಸಿಲುನು ಚೆನ್ನಾಗಿರ್ಬೇಕು. ಇನ್ನು ಸನ್‌ನು ಕೂಡ ಬರ್ಬೇಕು ಅದಕ್ಕೇನೆ. ಇನ್ನು ನಾನು ಮಾರ್ನಿಂಗ್ ಟಿಫನ್‌ಗೆ ನಾನು ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಹಾಲು ನಾನು ಬೇಯಿಸ್ಕೊಂಡಿದ್ದೆ. ಸೊ ಅದ್ರದ್ದೊಂದು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತಿನ್ನು ಯಾವುದು ಕೆಲಸ ಆಗಿಲ್ಲ. ಫಸ್ಟ್ ಟಿಫನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಕ್ಕಳು ಮತ್ತೆ ಹಸ್ಬೆಂಡ್ ಯಾರು ಕೂಡ ಇನ್ನೂ ಎದ್ದಿಲ್ಲ. ನನ್ನ ಪಲ್ಯ ಮತ್ತೆ ದೋಸೆ ಆಗೋ ಅಷ್ಟರಲ್ಲಿ ಎಬ್ಬಿಸ್ಬಿಟ್ಟು ಅವ್ರಿಗೆ ಟಿಫನ್ ಕೊಟ್ಬಿಟ್ಟು ಇನ್ನೂ ತುಂಬಾನೇ ಬಾಕಿ ಕೆಲಸ ಇದೆ. ಯಾಕಂದ್ರೆ ವರ್ಕಿಂಗ್ ವುಮೆನ್ಸ್‌ಗೆ ಸಂಡೇ ಸಿಗೋದೇ ಒಂದು. ಅದ್ರಲ್ಲಿ ತುಂಬಾ ತೊಳೆಯೋದು, ತಿಕ್ಕೋದು, ಮನೆ ಕ್ಲೀನಿಂಗು ಇದೇ ಕೆಲಸ ಆಗುತ್ತೆ. ಇನ್ನ ಬಟ್ಟೆಗಳೆಲ್ಲ ವಾರ್ಡ್‌ರೋಬ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಈ ಕೆಲಸ ಮುಗಿಯೋಷ್ಟರಲ್ಲಿ ಸಂಡೇ ಮುಗ್ದೇ ಹೋಗ್ಬಿಡುತ್ತೆ. ಅಷ್ಟೊಂದು ಕೆಲಸ ಇರುತ್ತೆ ಸಂಡೇ. ಸಂಡೇ ಯಾಕಾದ್ರೂ ಬರುತ್ತಪ್ಪ ಅಂತ ಅನ್ಸುತ್ತೆ. ಯಾಕಂದ್ರೆ ಡೈಲಿ ನಾವು ಎಷ್ಟು ಕೆಲಸ ಬೇಕೋ ಅಷ್ಟು ಕೆಲಸ ಬೇಗ, ಬೇಗ, ಬೇಗ ಮುಗಿಸ್ಕೊಂಡು ಹೋಗ್ತೀವಿ. ಆದ್ರೆ ಸಂಡೇ ಬಂದ್ರೆ ಕೆಲ್ಸನೂ ಲೇಟು, ಎಲ್ಲಾನು ಕೂಡ ಲೇಟ್ ಆಗುತ್ತೆ. ಇನ್ನ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಂಡಿದ್ರೆ, ಆದ್ರೆ ಕರೆಂಟ್ ಇಲ್ಲ. ಸೊ ಇವತ್ತು ಚಟ್ನಿ ಆಗೋಗೋ ತರ ಕಾಣಿಸ್ತಾ ಇಲ್ಲ. ಅದಕ್ಕೆ ಪಲ್ಯದಲ್ಲೇನೆ ನಾನು ಸರಿ ಮಾಡ್ಕೋಬೇಕಿವತ್ತು. ಅದಕ್ಕೆ ನಾನು ಏನು ಮಾಡಕ್ಕಾಗೋದಿಲ್ಲ ಇವಾಗ. ದೋಸೆ ಮಾಡ್ಕೋತಾ ಇದೀನಿ. ಇನ್ನ ಮಕ್ಳು ಕೂಡ ಎದ್ದಿದ್ದಾರೆ ಇವಾಗ. ಸೊ ಅವ್ರಿಗೆಲ್ಲ ನಾನು ದೋಸೆ ರೆಡಿ ಮಾಡ್ಕೊಟ್ಟು, ಇನ್ನ ನಾನು ಮೇಲ್ಗಡೆ ಇನ್ನ ಪ್ಲಾಂಟ್ಸ್‌ಗಳಿದೆಯಲ್ಲ, ಸೊ ಅದ್ರ ಬಗ್ಗೆನೂ ಸ್ವಲ್ಪ ಕೇರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು, ಅದಕ್ಕೂ ನಾನೊಂದು ಲಿಕ್ವಿಡ್ ಎಲ್ಲ ಮಾಡ್ಕೊಂಡಿದೀನಿ. ಅದನ್ನ ನಾನು ಹೇಳ್ತೀನಿ ಇವಾಗ ಏನಪ್ಪಾ ಮಾಡ್ಕೋಬೇಕು ಆ ಲಿಕ್ವಿಡ್‌ಗೆ ಅಂತ ಅಂದ್ಬಿಟ್ಟು. ಇನ್ನ ನಾನು ಟಿಫನ್ ಮುಗಿಸ್ಕೊಂಡು ನಾನು ಮೇಲೆ ಸ್ವಲ್ಪ ಅವೆಲ್ಲ ಪ್ಲಾಂಟ್ಸ್‌ಗಳನ್ನ ನೋಡೋಣ ಅಂತ ಅಂದ್ಬಿಟ್ಟು ಹೋದೆ. ಇನ್ನು ಬೀನ್ಸ್‌ಗಳು ಕೂಡ ತುಂಬಾ ಬಿಟ್ಟಿತ್ತು. ಈ ಬೀನ್ಸ್‌ಗಳು ನನಗೆ ಒನ್ ಡೇ ಪಲಾವ್‌ಗೆ ಇಲ್ಲ ಅಂತಂದ್ರೆ ಸಾಂಬಾರ್‌ಗೂ ಕೂಡ ಆಗೋಷ್ಟು ಬೀನ್ಸ್ ಬಿಟ್ಟಿದೆ. ಇನ್ನು ನನಗೆ ರೋಸ್ ಗಿಡದಲ್ಲಿ ತುಂಬಾ ಮೊಗ್ಗಾಗಿದೆ. ಬಟ್ ಹುಳುಗಳು ತುಂಬಾ ಆಗ್ಬಿಟ್ಟಿದೆ. ಸೊ ಅದಕ್ಕೆಲ್ಲ ಒಂದು ಲಿಕ್ವಿಡ್ ಏನಪ್ಪಾ ಅಂತಂದ್ರೆ ನಾನು 1 ಲೀಟರ್ ವಾಟರ್‌ಗೆ ಸ್ವಲ್ಪ ಡಿಶ್ ವಾಷರ್ ತಗೊಂಡಿದ್ದೀನಿ. ಇನ್ನು ಅದಕ್ಕೆ ಒಂದೆರಡು ಎಕ್ಸ್‌ಪೈರಿ ಟ್ಯಾಬ್ಲೆಟ್ಸ್ ಹಾಕ್ಬಿಟ್ಟು, ಸ್ವಲ್ಪ ಬೆಲ್ಲ ಮತ್ತೆ ಅರಿಶಿನ ಹಾಕ್ಬಿಟ್ಟು, ಅದನ್ನೊಂದು ಲಿಕ್ವಿಡ್ ಮಾಡ್ಕೊಂಡು ಎಲ್ಲಾ ಗಿಡಗಳಿಗೂ ನಾನು ಸ್ಪ್ರೇ ಮಾಡ್ತಿದ್ದೀನಿ. ಸೊ ಈ ತರ ಸ್ಪ್ರೇ ಮಾಡೋದ್ರಿಂದ ಹುಳುಗಳೇನಾರು ಆಗಿದ್ರೆ ಅದೆಲ್ಲಾನು ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಎವ್ರಿ 15 ಡೇಸ್ ಒನ್ಸ್ ಈ ತರ ಮಾಡೋದ್ರಿಂದ ತುಂಬಾನೇ ಪ್ಲಾಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಬೆಲ್ಲ ಹಾಕೋದ್ರಿಂದ ಪ್ಲಾಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಈ ರೋಸ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. ತುಂಬಾ ದೊಡ್ಡದಾಗೂನು ಇದೆ. ಈ ಗಿಡಕ್ಕೆ ಆ ರೋಸೇ ತುಂಬಾ ಭಾರ ಆಗಿದೆ. ಮತ್ತೆ ಒಂದ್ 4 ಮೊಗ್ಗುಗಳು ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನು ನನ್ನ ಬಟ್ಟೆಗಳು ಕೂಡ ವಾಶ್ ಆಗಿತ್ತು. ಸೊ ಅದನ್ನೆಲ್ಲ ನಾನು ಒಣಗಾಕೊಂಡ್ಬಿಟ್ಟು ಆ, ಇನ್ನು ಮುಂದಿನ ಕೆಲಸ ಇನ್ನು ಒಳಗಡೆ ಇನ್ನು ಕಸ ಗುಡ್ದಿಲ್ಲ. ಸೊ ಅದನ್ನೆಲ್ಲ ನಾನು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬಟ್ಟೆ ಒಣಗಾಕ್ಬಿಟ್ಟು ನಾನು ಕೆಳಗಡೆ ಬಂದೆ. ಸೊ ಕೆಳಗಡೆ ಬಂದಾದ್ಮೇಲೆ ಅದನ್ನು ಸ್ವಲ್ಪ ಎಲ್ಲ ಅಂದ್ರೆ ಇವತ್ತು ಸಂಡೇನೆ ಮಾತ್ರ ಎಲ್ಲ ಮೂಲೆ ಕಸಗಳು ಅದೆಲ್ಲ ನಾವು ನೀಟಾಗಿ ಹೊಡ್ಕೊಂಡು ನೀಟನ್ನು ಕೂಡ ನೆಲ ಒರೆಸ್ಕೋಬೇಕು. ಇನ್ನು ನಾನು ಕಾರ್ನರಲ್ಲಿ ಒಂದು ಸೆಟಪ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡ್ಬಿಟ್ಟು ಅದನ್ನೆಲ್ಲ ನಾನು ರೆಡಿ ಮಾಡ್ಕೊಂತಿದ್ದೆ. ಇನ್ನ ಜೇಡ ಸ್ವಲ್ಪ ಸ್ವಲ್ಪ ಕಟ್ಟಿರುತ್ತೆ. ಡೈಲಿ ನಾನು ಮಾಡ್ಕೊಂಡಿರ್ತೀನಿ. ಸೊ ಆದ್ರೂ ಕೂಡ ಆ ಥರ ಜೇಡ ಎಲ್ಲ ಬಂದ್ಬಿಟ್ಟಿರುತ್ತೆ. ಇನ್ನ ಅದು ಮಾಡ್ಕೊಂಡಂತ ಅದಕ್ಕೊಂದು ನಾನು ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು, ಸೊ ಒಂದು ರಾಧಾಕೃಷ್ಣ ಇತ್ತು. ಸೊ ಅದನ್ನೊಂದು ನಾನು ಕಾರ್ನರ್‌ನಲ್ಲಿ ಇಟ್ಬಿಟ್ಟು, ಇನ್ನ ಪ್ಲಾಂಟ್ಸ್ ಎಲ್ಲ ಸ್ವಲ್ಪ ಒಂದೆರಡು ಪ್ಲಾಂಟ್ಸ್ ಇಟ್ಟಿದ್ದೀನಿ. ಸೊ ಆ ಥರ ಸ್ಟಿಕ್ಕಿಗೆ ನಾನು ಈ ಬಟರ್‌ಫ್ಲೈಸ್ ಇತ್ತು. ಸೊ ಅದನ್ನೆಲ್ಲ ನಾನು ಪೇಸ್ಟ್ ಮಾಡ್ಬಿಟ್ಟು ಇಟ್ಟಿದ್ದೀನಿ. ಅದು ತುಂಬಾ ಚೆನ್ನಾಗಿ ನೋಡೋದಕ್ಕೆ ತುಂಬಾ ಲುಕ್ ಆಗಿ ಕಾಣಿಸ್ತಾ ಇದೆ. ಇನ್ನ ಅಷ್ಟ್ರಲ್ಲಿ ಸಂಜೆನೇ ಆಗೋಯ್ತು. ಇನ್ನು ನಾನು ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡ್ಕೊಂಡೆ. ಇನ್ನು ಗ್ರಾಸರೀಸು ಸ್ವಲ್ಪ ಖಾಲಿ ಆಗಿತ್ತು. ಇನ್ನು ಮಕ್ಕಳಿಗೆ ಸ್ನಾಕ್ಸಿಗೆ ಅದು ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು. ಸೊ ಅದಕ್ಕೆ ನಾನು ಮಾರ್ಕೆಟ್‌ಗೆ ಹೋಗ್ಬಿಟ್ಟು ಅದೆಲ್ಲ ತಗೊಂಬರೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಹೋದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಂಡೇ ಮುಗ್ದೇ ಹೋಯ್ತು. ಓಕೆ. ಬಾಯ್ ಫ್ರೆಂಡ್ಸ್.